ಅವನಲ್ಲಿ ದೂರದಲ್ಲಿ ಇರ್ತಾನೆ, ಅವನ್ನ ನೀವು ತಮಾಷೆಯಾಗಿ ಕರಿಬೇಕು. ಪೆಟ್ ನೇಮ್ಗಳು ಅದು ಇದು ಏನೇನು ಇಡ್ತಾರಲ್ರಿ, ಆ ತರ ತಮಾಷೆಯಾಗಿ ಪೆಟ್ ನೇಮ್ ಇಡಬೇಕು ಅಂದ್ರೆ ಯಾವ ತರ ಹೆಸರಿಡಿದು ಕರಿಯಕ್ಕೆ ಇಷ್ಟಪಡ್ತೀವಿ? ಕಟ್ಟು. ಕಟ್ಟು ಕಟ್ಟು ಹೆಂಗ್ ಕೂಗ್ತೀರಾ ಕೂಗಿ? ಕಟ್ಟು ಕಟ್ಟು ಏನ್ ಕಟ್ಟು ಅಂದ್ರೆ ಏನ್ ಕತ್ತರಿಸೋದು? ಸುಮ್ಮನೆ ಕರೆಯೋದು ಕಟ್ಟು ಅಂತ. ಅದು ಪೆಟ್ ನೇಮು. ಪೆಟ್ ನೇಮ್ ಕತ್ತರಿಸೋದೇ ಪೆಟ್ ನೇಮ್ ಅವ್ರಿಗೆ. ಕಟ್ಟು ಏನ್ ಕೆಲಸ ಮಾಡ್ತೀರಾ? ನಾವು ಎಲೆಕ್ಟ್ರಿಕಲ್ ಕೆಲಸ ಮಾಡ್ತೀವಿ. ಎಲೆಕ್ಟ್ರಿಕಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಹೌದು. ಕರೆಂಟ್ ಹೊಡೆದಿದ್ಯಾ ಯಾವತ್ತಾದ್ರೂ? ಬೇಕಾದಷ್ಟು ಸಲ ಕರೆಂಟ್ ಹೊಡೆದಿದೆ. ಅವ್ರ ಕೆಲಸನೇ ಕರೆಂಟ್ ಹೊಡೆಸ್ಕೊಳ್ಳೋದು. ಸರ್, ಮೂರ್ನು ಬಿಟ್ಟವರು ಊರ್ಗೆ ದೊಡ್ಡವರು ಅಂತಾರೆ. ಹೌದು, ಕೇಳಿದಿರಾ? ಕೇಳಿದ್ದೀನಿ. ಅಂದ್ರೆ ಏನ್ ಅರ್ಥ? ಮೂರನ್ನು ಬಿಟ್ಟವರು ಅಂದ್ರೆ ಯಾವ್ದಕ್ಕೂ ಬಾರ್ದೇನೆ ಅವ್ರ ಹತ್ರ ಏನಾರ ಮಾತಾಡಕ್ ಹೋದ್ರೆ ಸರಿಗೆ ರೆಸ್ಪಾನ್ಸ್ ಸಿಕ್ಕಲ್ಲ, ಮರ್ಯಾದೆಯಾಗಿ ಮಾತಾಡ್ರೆ ಅವ್ರ ಮರ್ಯಾದೆಯಾಗಿ ಮಾತಾಡಲ್ಲ, ಈ ರೀತಿ ಎಲ್ಲ ಇರುತ್ತೆ. ಆ ತರ ಇರೋರ ಹತ್ರ ನಾವು ದೂರ ಇರೋದು ಒಳ್ಳೇದು. ನೀವ್ ಆತರ ಯಾವತ್ತಾದ್ರೂ ಮಾಡಿದಿರಾ? ನಾವು ಮಾಡಿಲ್ಲ ಆ ತರ, ಖಂಡಿತ. ನೀವ್ ಆತರ ಇಲ್ಲ? ನಾವು ಆ ತರ ಎಲ್ಲ ಏನಿಲ್ಲ. ಅದ್ರ ಅರ್ಥ ಅದೇ ಅಷ್ಟೇನೆ. ಅವ್ರು ಯಾವ್ದು ಪ್ರಯೋಜನಕ್ಕೆ ಬರ್ದೇ ಇದ್ದವ್ರನ್ನ ಮೂರು ಬಿಟ್ಟವ್ರು. ನಾವ್ ಮರ್ಯಾದೆ ಕೊಟ್ರೆ ಅವ್ರು ಮರ್ಯಾದೆ ಕೊಡಲ್ಲ, ಮರ್ಯಾದೆ ಕೊಟ್ರೆ ಪರವಾಗಿಲ್ಲ. ಮರ್ಯಾದೆ ಕೊಡದೇ ಇರೋ ಮೂರು ಬಿಟ್ಟವ್ರೆ. ಮರ್ಯಾದೆ ಕೊಡದೇ ಇದ್ರೆ ಮೂರು ಬಿಟ್ಟವ್ರೆ. ಯಾರು ಇವ್ರಿಗೆ ಮರ್ಯಾದೆ ಕೊಡಲ್ವೋ ಅವರೆಲ್ಲ ಮೂರು ಬಿಟ್ಟವ್ರೆ. ಖಂಡಿತ. 4 ಬಿಟ್ಟವರು 5 ಬಿಟ್ಟವರು ಇಲ್ಲ, 4 ಬಿಟ್ಟವ್ರಲ್ಲ. ಅದು 4 ಬಿಟ್ಟವರು ಹೇಳ್ಬೋದು. ಇದು ಅವಾಗ ನಮ್ ತಾತನ ಕಾಲದಿಂದ 3 ಬಿಟ್ಟವರು ಅದು ರೆಕಾರ್ಡ್ ಆಗ್ಬಿಟ್ಟಿದೆ. ಇವ್ರ ತಾತನ ಕಾಲದಿಂದನೂ ಅದು ರೆಕಾರ್ಡ್ ಆಗಿ ಬಂದಿದೆ. ಇವರು ಟೇಪ್ ರೆಕಾರ್ಡ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅದನ್ನ ನಾವು ಇವಾಗ ಕೇಳ್ಕೊಂಡು ಅದೇ ರೀತಿ ಫಾಲೋ ಮಾಡ್ತಾ ಇದ್ವಿ. ಅದು ಕ್ರಿಯೇಟ್ ಮಾಡಿದವ್ರೆ ನಿಮ್ ತಾತನ? ನಮ್ ತಾತ ಅಂತ ಅಲ್ಲ, ಯಾರು ನಮ್ ತಾತ ಅವ್ರ ತಾತ ಮಾಡಿರ್ಬೋದು. ಅವ್ರ ತಾತ ಅವ್ರ ಹೆಸರು? ಅವ್ರ ಹೆಸರು ಬಂದ್ಬಿಟ್ಟು ರಂಗರಾಜ್ ಅಂತ ಹೇಳ್ಬಿಟ್ಟು. ನಿಮ್ ತಾತ ಅವ್ರ ತಾತ? ಅವ್ರ ತಾತ ಅದು ಗೊತ್ತಿಲ್ಲ. ಅವ್ರ ವಂಶದ ವಿಷಯ ಅವ್ರಿಗೆ ಯಾಕೆ? ಬರೀ ಏನಿದ್ರು ನಮ್ ತಾತವರೆಗೂ ನಮ್ಗೆ ಗೊತ್ತು. ತಾತವರೆಗೂ ಮಾತ್ರ ಗೊತ್ತು. ಅವ್ರ ತಾತನ್ ಕಟ್ಕೊಂಡು ಇವ್ರಿಗೆ ಏನಾಗಬೇಕಿತ್ತು? ಖಂಡಿತ. ಪಾರ್ಲಿಮೆಂಟ್ ಅಂದ್ರೆ ಏನು? ಜನಗಳಿಂದ ಆರಿಸಿ ಬಂದಂತ ವ್ಯಕ್ತಿಗಳು ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಇರುತ್ತಲ್ಲ, ಅವರು ಕೂತು ಜನಗಳ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಒಂದು ಅವ್ರಿಗೆ ಒಂದು ಇದಿದೆ. ಅವ್ರಿಗೆ ಆದ ಒಂದು ಇದಿದೆ. ಯಾವ್ದಿದೆ? ಅವ್ರಿಗೆ ಆದ ಒಂದು ಸ್ಥಳ ಇದೆ ಚರ್ಚೆ ಮಾಡುವಂತದ್ದು. ಆ ಸ್ಥಳದಲ್ಲಿ ಕೂತು ಚರ್ಚೆ ಮಾಡೋದಕ್ಕೆ ಪಾರ್ಲಿಮೆಂಟ್ ಅಂತ ಹೇಳಿ ಇದಿದೆ. ಅದ್ರೊಳಗೊಂದು ಇದಿದೆ. ಏನಿದೆ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಇದಿದೆ. ಅದೇನು ಅಂತ ಅವರು ಕನ್ಫ್ಯೂಷನ್ ಇದ್ದಾರೆ. ಒಟ್ನಲ್ಲಿ ಇದಿದೆ, ಅದೇನಿದೆ ಅಂತ ನೀವು ತಿಳ್ಕೊಳ್ಳಿ. ಅದೇ ಅರ್ಥ ಅದಕ್ಕೆ ಅಷ್ಟೇ, ಇನ್ನೇನು ಬೇರೆ ಅರ್ಥ ಇಲ್ಲ. ಬೇರೆ ಅರ್ಥನೂ ಇದೆ. ಪಾರ್ಲಿಮೆಂಟ್ ಮೀನ್ಸ್ ದ ಮೆಂಬರ್ ಆಫ್ ಲೆಜಿಸ್ಲೇಟಿವ್ members of parliaments is called the hall where they will be sitting for the considerations of the discussions of the youths and people's what problems are there for the discussions they will discuss in the parliament also. ನಾನು ಏನ್ ಕ್ವಶನ್ ಕೇಳಿದ್ರೆ ಅರ್ಥ ಆಗಲಿಲ್ಲ. ನೀವು ಏನ್ ಆನ್ಸರ್ ಹೇಳಿದ್ರಿ ಇನ್ನೊಂದ್ಸಲ ಹೇಳಿ. ಕೊನೆಯಲ್ಲಿ ಒಂದು ಪಾರ್ಲಿಮೆಂಟ್ ಹೇಳಿದ್ರಿ, ಅದೊಂದು ಗೊತ್ತಾಯ್ತು. ನಾನು ಕೊನೆಯಲ್ಲಿ ನೀವು ಅಷ್ಟು ಉದ್ದ ಹೇಳ್ಬಿಟ್ಟು ಕೊನೆಯಲ್ಲಿ ಪಾರ್ಲಿಮೆಂಟ್ ಅಂದ್ರಲ್ಲ, ಅದ್ರ ಅರ್ಥನೇ ಕೇಳಿದ್ದು. ಪಾರ್ಲಿಮೆಂಟ್ ಅಂದ್ರೆ ಲೋಕಸಭಾ ಮತ್ತು ರಾಜ್ಯಸಭಾ ಮೆಂಬರ್ಗಳು ಕೂತು ಡಿಸ್ಕಸ್ ಮಾಡುವಂತದ್ದು ಸ್ಥಳಕ್ಕೆ ಪಾರ್ಲಿಮೆಂಟ್ ಅಂತ ಹೇಳ್ತಾರೆ. ಇದಕ್ಕಿಂತ ಮುಂಚೆ ಏನ್ ಹೇಳಿದ್ರಿ ಇಂಗ್ಲಿಷಲ್ಲಿ? ಇದಕ್ಕಿಂತ ಮುಂಚೆ ಇಂಗ್ಲಿಷಲ್ಲಿ ಅದೇನೋ ಹೇಳಿದ್ರು, ಪಾಪ ಅವ್ರಿಗೆ ಗೊತ್ತಾಗ್ಲಿಲ್ಲ ಅದೇನು ಹೇಳಿದೆ ಅಂತ. ಇನ್ನೊಂದ್ಸಲ ಹೇಳಿ ಅಂದ್ರೆ ಅದು ಹೇಳಕ್ಕೂ ಆಗ್ತಿಲ್ಲ. ಅಷ್ಟು ಕಷ್ಟವಾಗಿ ವರ್ಡ್ಗಳನ್ನ ಪದಗಳನ್ನ ಜೋಡಿಸಿ ಇಂಗ್ಲಿಷಲ್ಲಿ ಹೇಳ್ಬಿಟ್ಟಿದ್ದಾರೆ. ಅದನ್ನ ಇವಾಗ ತಿರುಗಿ ವಾಪಸ್ ಕೇಳಿದ್ರೆ ಅವ್ರಿಗೆ ಹೇಳಕ್ ಆಗಲ್ಲ ಪಾಪ. ಏನೋ ಬಾಯಿಗೆ ಬಂತು ಹೇಳ್ಬಿಟ್ಟಿದಾರಪ್ಪ. ನಾಯಿ ಬಾಲ ಡೊಂಕಾಗಿರುತ್ತಲ್ಲ, ಏನಕ್ಕೆ? ನಾಯಿ ಬಾಲ ಏನಕ್ಕಂದ್ರೆ ಮೊದ್ಲಿಂದ ನಾಯಿಗೆ ಬಾಲ ಡೊಂಕೆ ಕೊಟ್ಟಿರ್ತಾನೆ. ಯಾರು ಕೊಟ್ಟಿರ್ತಾರೆ? ದೇವ್ರು ಕೊಟ್ಟಿರ್ತಾನೆ. ಅಲ್ಲೇ ಬೇಕ್ರಿಲಿ ಕೊಟ್ಟಿರ್ತಾರೆ ನಾಯಿ ಬಾಲ. ದೇವ್ರ ನಾನ್ ಬೇಕ್ರಿ ಕೂಡ ನಾಯಿ ಬಾಲ ಡೊಂಕ್ ಕೊಟ್ಟಿರ್ತಾರಲ್ಲ, ಅಂದ್ರೆ ಆ ತರ ಬೇಕ್ರಿ ಮಾಡಿರ್ತಾನೆ. ಅದಕ್ಕೇನ್ ಗೊತ್ತಾ, ನಾವು ಕಟ್ ಮಾಡಿದ್ರೆ ಅದು ಡೊಂಕೆ ಆಗಲ್ಲ, ಸ್ಟ್ರೈಟ್ ಆಗೇ ಇರುತ್ತೆ. ನಾಯಿ ಬಾಲ ಕಟ್ ಮಾಡಿದ್ರೆ ಅದು ಸ್ಟ್ರೈಟ್ ಆಗೇ ಇರುತ್ತೆ, ಡೊಂಕ ಆಗಲ್ಲ. ಅದು ಯಾವಾಗ ಕಟ್ ಮಾಡಿ ನೋಡಿದ್ರಿ ನೀವು? ನಾವು ಚಿಕ್ಕ ಹುಡುಗರು ಇರ್ಬೇಕಾದ್ರೆ ಕಟ್ ಮಾಡಿದ್ವಿ. ಚಿಕ್ಕದ್ರು ಇರ್ಬೇಕಾದ್ರೆ ಕಟ್ ಮಾಡಿದ್ರಿ? ಕಲ್ ತಗೊಂಡ್ ಕೊಟ್ಟಿದ್ವಿ, ಅವಾಗ ಕಟ್ ಆಗಿತ್ತು, ಅವಾಗ ಸ್ಟ್ರೈಟೇ ಆಗ್ಲಿಲ್ಲ. ಅದು ಕಲ್ ತಗೊಂಡೇ ಕುಟ್ಬಿಟ್ಟಿದ್ರು. ಚಿಕ್ಕ ಹುಡುಗರು ಇದ್ದಾಗ ನಾಯಿ ಬಾಲನ್ ಕಲ್ ತಗೊಂಡ್ ಕುಟ್ಬಿಟ್ಟಿದ್ರು, ಅದು ಸ್ಟ್ರೈಟೇ ಆಗಿರ್ಲಿಲ್ಲ. ಇದುವರೆಗೂ ಸ್ಟ್ರೈಟ್ ಆಗಿಲ್ಲ. ಇಲ್ಲ, ಪರ್ಮನೆಂಟ್ ಆಗಿ ಹಂಗೆ ಆಯ್ತು. ಪರ್ಮನೆಂಟ್ ಆಗಿ ಹಂಗೆ ಆಯ್ತು. ನಿಮಗ್ ಬಾಲ ಇದ್ದಿದ್ರೆ ಸ್ಟ್ರೈಟ್ ಆಗಿ ಇರ್ತಿತ್ತ, ಡೊಂಕ ಇರ್ತಿತ್ತ? ಬಾಲನೇ ಕೊಟ್ಟಿಲ್ವಲ್ಲ, ಯೋಚನೆ ಮಾಡ್ತಿದ್ವಿ. ಬಾಲನೇ ಕೊಟ್ಟಿಲ್ಲ, ದೇವರು ಕೊಟ್ಟಿದ್ರೆ ಯೋಚನೆ ಮಾಡೋಣ. ಸರ್, ಈ ಕಿವಿಲ್ ಕೇಳಿ ಈ ಕಿವಿಲಿ ಬಿಟ್ಬಿಟ್ರು ಅಂತ ಗಾದೆ ಹೇಳ್ತಾರೆ, ಕೇಳಿದಿರಾ? ಗಾದೆ ಕೇಳಿಲ್ಲ. ಕೇಳಿಲ್ಲ ದೇವರು, ಆ ಗಾದೆನೇ ಕೇಳಿಲ್ಲ ಅವರು.
ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡೋದು ಅಂತ ಆ ಶಬ್ದ ಕೇಳಿದ್ದೀನಿ ಶಬ್ದ ಕೇಳಿದಾರೆ, ಶಬ್ದ ಕೇಳಿದಾರೆ. ಆಕ್ಚುಲಿ ಅದು ಗಾದೆ ಅಲ್ಲ, ಅದು ಅಲ್ಲ 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 ಗಾದೆನೇ ಅಲ್ಲ, ಅದು ಗಾದೆನೇ ಅಲ್ಲ. ಗಾದೆನೇ ಅಲ್ಲ. ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಟ್ರು ಅಂತಾರಲ್ಲ, ಏನದ್ರ ಅರ್ಥ? ಅಂದ್ರೆ ಏನು ಸುಮ್ನೆ ಏನು ವಿಚಾರ ಅವು ನಮ್ಗೆ ಸಂಬಂಧ ಇರ್ಲಾರ್ದಂತ ಇರ್ತಲ್ಲ, ಹಾ, ಅವನಿಗೆ ಕೇಳಿಸ್ಕೋತೀವಿ, ಅವನಿಗೆ ಸುಮ್ನೆ ತಲೆ ಕೆಡಿಸ್ಕೋಬಾರ್ದು, ಇನ್ನೊಂದ್ ಕಿವಿಲಿ ಬಿಟ್ಬಿಡ್ಬೇಕು. ಏನು ನಮಗ್ ಸಂಬಂಧ ಪಡಲ್ವಲ್ಲ ಅದನ್ನ ಒಂದ್ ಕಿವಿಲ್ ಈ ಕಿವಿಲ್ ಕೇಳಿಸ್ಕೊಂಡು ಈ ಕಿವಿಲ್ ಕಡ್ಡಿ ಹಾಕಿ ತೆಗೆದು ಈ ಕಡೆಯಿಂದ ಬಿಟ್ಬಿಡ್ಬೇಕು. ಕಡ್ಡಿಯಾಗಿ ತೆಗಿಯತ್ತೆ ಏನ್ ಹೇಳಿಲ್ಲಲ್ಲ ನಾನು, ಮತ್ತೆ ಬಿಟ್ಟು ಬಿಡ್ಬೇಕಂತ ಅಷ್ಟೇ ಇದೆ. ನೀವು ಹೇಳಿದ್ರೆ ಎಲ್ಲಿಂದ ಬಿಟ್ಬಿಡ್ತೀರಾ? ಹೆಂಗ್ ಬಿಟ್ಬಿಡ್ತೀರಾ? ನೀವು ಹೆಂಗ್ ಹೇಳಿದ್ರಲ್ಲ ಬಿಟ್ಟು ಬಿಡ್ಬೇಕಂತ ಹಂಗೆ ಇದ್ ನಾನು ಹಂಗೆ ನಾವ್ ಹೆಂಗೆ ಹೇಳ್ದ ಬಿಟ್ಬಿಡು ಅಂತ ಅವ್ರು ಹಂಗೆ ಹೇಳಿದ್ರಪ್ಪ. ಅವ್ರ ಇಷ್ಟ. ಒಳ್ಳೆ ಚೆನ್ನಾಗೈತಲ್ಲ. ಇಂಥ ಕಡೆಯಿಂದಾನೆ ಬರೋದ್ಗಿರ ಅದು ತೋರ್ಸಕ್ಕಾಗಲ್ಲ, ತೋರ್ಸಕ್ಕಾಗಲ್ಲ. ಸುಮ್ಮನ್ ಕೇಳಿ ಬಿಟ್ಬಿಡೋದ, ಸುಮ್ನೆ ಕೇಳ್ಬಿಟ್ಟು ಬಿಟ್ಬಿಡೋದು. ಈ ತರ ಎಷ್ಟು ಸಲ ಬಿಟ್ಟಿದ್ದೀರಾ ನೀವು? ಸುಮಾರು ಸಲ ಬಿಟ್ಟಿದ್ದೀರಾ. ಕಾಣಿಸಿದ್ಯಾ ಹೋಗಿರೋದು? ಅದೇ ಹೆಂಗ್ ಕಾಣಿಸುತ್ತೆ? ಅಲ್ಲ ಈ ಕಡೆಯಿಂದ ನೀವು ಕೇಳಿದ್ರಲ್ಲ ಅದು ನಿಮ್ಗೆ ಕಾಣಿಸುತ್ತಾ? ಬಿಟ್ಬಿಡು. ಅಲ್ಲ ನಾನು ಅದನ್ನ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಅದೇ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ನೀವು ಕೇಳಿದ್ರಿ. ನಾನ್ ಕನ್ಫ್ಯೂಷನ್ ಇದ್ದೀನಿ, ಪೆದ್ದ ನಾನು ಶೈನಿ ಅಂತ ಹೇಳಿಲ್ಲ. ನಾನ್ ಪೆದ್ದ ಅಂತ ಒಪ್ಕೊಂಡ್ಬಿಟ್ಟು ಅವ್ರಿಗೆ ಒಪ್ಕೊಳಕ್ ಆಗ್ತಿಲ್ಲ. ಅಲ್ಲ ನಾನು ಜಾಣತೆ ನಾನು ಹೇಳಿಲ್ಲಲ್ಲ. ನೀವು ಪೆದ್ರೆ, ನಾ ಪೆದ್ದನೂ ಹೇಳಿಲ್ಲಲ್ವಾ? ಜಾಣ ಅಲ್ಲ ಅಂದ್ಮೇಲೆ ಪೆದ್ದನೆ. ಇಲ್ಲ ಹಾಗೆ ಹೆಂಗ್ ಬರುತ್ತೆ? ಇನ್ನೇನು? ಇಲ್ಲ, ನೀವು ಜಾಣ ಅಲ್ಲ ಅಂದ್ಮೇಲೆ ಏನು? ಜಾಣನೂ ಇರೋಕಿಲ್ಲ, ಪೆದ್ದನೂ ಇರೋಕಿಲ್ಲ, ಮಧ್ಯ. ಅದು ಇಲ್ಲ ಇದು ಇಲ್ಲ, ಹಂಗೆ ಹಂಗೂ ಇಲ್ಲ ರೀ, ಹಂಗೂ ಇಲ್ಲ. ಅವ್ರು ಯಾವ್ದನ್ನು ಒಪ್ಕೊಳಲ್ಲ ಅಷ್ಟು ಈಸಿಗೆ.